ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ವಿಲೇಜ್ ಅಕೌಂಟೆಂಟ್ ಪರೀಕ್ಷೆಗೆ ಪ್ರಮುಖವಾದಂಥ ಕಂಪ್ಯೂಟರ್ನ ಪ್ರಶ್ನೆಗಳನ್ನು ನೋಡೋಣ. ಮೊದಲನೇ ಪ್ರಶ್ನೆ, ವಿಚ್ ಕೀ ಶುಡ್ ಯು ಪ್ರೆಸ್ ಟು ಕ್ವಿಕ್ಲಿ ಮೇಕ್ ಎ ಕಾಪಿರೈಟ್ ಸಿಂಬಾಲ್? ಇದರರ್ಥ ಏನಂದರೆ ಕಾಪಿರೈಟ್ ಸಿಂಬಾಲನ್ನು ತರೋದಕ್ಕೆ ಒಂದು ಶಾರ್ಟ್ಕಟ್ ಕೀ ಇದೆ, ಅದು ಯಾವುದು ಅನ್ನುವಂಥ ಒಂದು ಪ್ರಶ್ನೆ. ಸರಿಯಾದ ಉತ್ತರ ಯಾವುದಂದರೆ ಆಲ್ಟ್ ಕಂಟ್ರೋಲ್ ಡಿಯನ್ನು ಪ್ರೆಸ್ ಮಾಡಿದ್ರೆ ನಿಮಗೆ ಕಾಪಿರೈಟ್ ಸಿಂಬಾಲ್ ಬರುವಂಥದ್ದು. ಯಾವುದು? ಆಲ್ಟ್ ಕಂಟ್ರೋಲ್ ಪ್ಲಸ್ ಸಿ, ಈ ಮೂರನ್ನು ಪ್ರೆಸ್ ಮಾಡಿದ್ರೆ ಕಾಪಿರೈಟ್ ಸಿಂಬಾಲ್ ಬರುತ್ತೆ. ಮುಂದಿನ ಪ್ರಶ್ನೆ, ದ ಟ್ಯಾಬ್ ಕೀ ಕ್ಯಾನ್ ಬಿ ಯುಟಿಲೈಸ್ಡ್ ಫಾರ್, ಅಂದರೆ ಟ್ಯಾಬ್ ಕೀ ಯಾವುದಕ್ಕೆ ಉಪಯೋಗ ಆಗುವಂಥದ್ದು ಅನ್ನುವಂಥದ್ದು ಪ್ರಶ್ನೆ ಇದೆ. ಆಪ್ಷನ್ಸ್ಗಳಿವೆ. ಇಂಡೆಂಟ್ ಎ ಪ್ಯಾರಾಗ್ರಾಫ್, ಅಂದರೆ ಪ್ಯಾರಾಗ್ರಾಫನ್ನು ಕ್ರಿಯೇಟ್ ಮಾಡೋದಕ್ಕೆ. ಮೂವ್ ಎ ಕರ್ಸರ್ ಅಕ್ರಾಸ್ ಸ್ಕ್ರೀನ್, ಅಂದರೆ ಕರ್ಸರನ್ನು ಸ್ಕ್ರೀನ್ ತುಂಬ ನಾವು ಕರ್ಸರನ್ನು ತಗೊಳ್ಳೋದಕ್ಕೆ. ಅಲೈನ್ ಟೆಕ್ಸ್ಟ್, ಅಂದರೆ ಟೆಕ್ಸ್ಟನ್ನು ನಾವು ಕರೆಕ್ಟಾಗಿ ಜೋಡಣೆ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಬೋತ್ ಎ ಆ್ಯಂಡ್ ಬಿ ಡೌನ್ ಆಫ್ ಆ್ಯಪ್. ಇಲ್ಲಿ ಸರಿಯಾದಂಥ ಉತ್ತರ ಯಾವುದಂದರೆ ಇಂಡೆಂಟ್ ಎ ಪ್ಯಾರಾಗ್ರಾಫ್. ಇಲ್ಲಿ ಸರಿಯಾದಂಥ ಉತ್ತರ ಯಾವುದಂದರೆ ಮೊದಲನೇ ಒಂದು ಆಪ್ಷನ್. ಮುಂದಿನ ಪ್ರಶ್ನೆ, ಟು ಸೆಂಟರ್ ದ ಟೆಕ್ಸ್ಟ್ ವಿಚ್ ಆಫ್ ದ ಫಾಲೋಯಿಂಗ್ ಕೀಬೋರ್ಡ್ ಶಾರ್ಟ್ಕಟ್ ಈಸ್ ಯೂಸ್ಡ್? ಅಂದರೆ ಒಂದು ಡಾಕ್ಯುಮೆಂಟ್ಸ್ ಇರುತ್ತೆ. ಈ ಒಂದು ಡಾಕ್ಯುಮೆಂಟ್ಸಲ್ಲಿ ಟೆಕ್ಸ್ಟನ್ನು, ಯಾವುದೇ ಒಂದು ವರ್ಡ್ ಅಥವಾ ವಾಕ್ಯವನ್ನು ನಾವು ಸೆಂಟ್ರಲ್ಲಿ ತರಬೇಕು ಅಂದರೆ ಯಾವೊಂದು ಕೀಯನ್ನು ಪ್ರೆಸ್ ಮಾಡ್ತೀವಿ ಅನ್ನುವಂಥ ಒಂದು ಪ್ರಶ್ನೆ. ಆಪ್ಷನ್ ಕಂಟ್ರೋಲ್ ಸಿ, ಕಂಟ್ರೋಲ್ ಇ, ಕಂಟ್ರೋಲ್ ಎಲ್, ಕಂಟ್ರೋಲ್ ಆರ್, ಕಂಟ್ರೋಲ್ ಪಿ. ಇಲ್ಲಿ ಸರಿಯಾದಂಥ ಉತ್ತರ ಯಾವುದಂದರೆ ಅದು ಕಂಟ್ರೋಲ್ ಬಿ. ಅಂದರೆ ಕಂಟ್ರೋಲ್ ಇಯನ್ನು ಪ್ರೆಸ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಅದು ಟೆಕ್ಸ್ಟ್ ಡಾಕ್ಯುಮೆಂಟ್ನ ಸೆಂಟ್ರಲ್ಲಿ ಬರುವಂಥದ್ದು ಆಗಿರುತ್ತೆ. ಕಂಟ್ರೋಲ್ ಸಿ, ಇದು ಕಾಪಿ ಮಾಡುವಂಥ, ಟೆಕ್ಸ್ಟನ್ನು ಕಾಪಿ ಮಾಡುವಂಥದ್ದು ಯಾವುದು ಅಂದರೆ ಕಂಟ್ರೋಲ್ ಸಿ ಶಾರ್ಟ್ಕಟ್ ಕೀ ಇರುವಂಥದ್ದು. ಕಂಟ್ರೋಲ್ ಬಿ ಇದು ಯಾವುದೇ ಒಂದು ವರ್ಡ್ ಅಥವಾ ವಾಕ್ಯವನ್ನು ಬೋಲ್ಡ್ ಮಾಡೋದಕ್ಕೆ ಬಳಸುವಂಥ ಒಂದು ಶಾರ್ಟ್ಕಟ್ ಕೀ. ಮುಂದಿನ ಪ್ರಶ್ನೆ, ವಿಚ್ ಆಫ್ ದ ಫಾಲೋಯಿಂಗ್ ಕೀಸ್ ಯೂಸ್ ಟು ರಿಫ್ರೆಶ್ ದ ಕರೆಂಟ್ ಪೇಜ್? ಅಂದರೆ ಪೇಜನ್ನು ರಿಫ್ರೆಶ್ ಮಾಡೋದಕ್ಕೆ ಯಾವ ಒಂದು ಕೀಯನ್ನು ಯೂಸ್ ಮಾಡ್ತೀವಿ ಅನ್ನುವಂಥ ಪ್ರಶ್ನೆ. F2, F3, F5, F6, F7. ಇಲ್ಲಿ ಸರಿಯಾದಂಥ ಉತ್ತರ ಯಾವುದಂದರೆ ಆಪ್ಷನ್ ಸಿ, F5. ಮುಂದಿನ ಪ್ರಶ್ನೆ, ಹೌ ಡು ಯು ಆ್ಯಕ್ಟಿವೇಟ್ ಆರ್ ಡಿಆ್ಯಕ್ಟಿವೇಟ್ ಟೋಗಲ್ ಕೀಸ್? ಅಂದರೆ ಟೋಗಲ್ ಕೀಸನ್ನು ನಾವು ಆ್ಯಕ್ಟಿವೇಟ್ ಅಥವಾ ಡಿಆ್ಯಕ್ಟಿವೇಟ್ ಮಾಡೋದಕ್ಕೆ ಯಾವ ಕೀಸನ್ನು ಪ್ರೆಸ್ ಮಾಡ್ತೀವಿ ಅನ್ನುವಂಥದ್ದು ಆಗಿರುತ್ತೆ. ಪ್ರೆಸ್ ನಮ್ ಲಾಕ್ ಫಾರ್ 5 ಸೆಕೆಂಡ್ಸ್, ಅಂದರೆ 5 ಸೆಕೆಂಡ್ಗಳ ಕಾಲ ನಮ್ ಲಾಕ್ ಕೀಯನ್ನು ಪ್ರೆಸ್ ಮಾಡೋದ್ರ ಮೂಲಕ ನಮ್ ಲಾಕ್ ಪ್ಲಸ್ ಸೈನನ್ನು ಕ್ಲಿಕ್ ಮಾಡೋದ್ರ ಮೂಲಕ, ಕಂಟ್ರೋಲ್ ಪ್ಲಸ್ ಆಸ್ಟ್ರಿಕ್ಸ್ ಸೈನ್ ಮೂಲಕ, ಕಂಟ್ರೋಲ್ ಪ್ಲಸ್ ಆಲ್ಟ್ನ ಮೂಲಕ, ಶಿಫ್ಟ್ ಪ್ಲಸ್ ಆಲ್ಟ್ನ ಮೂಲಕ. ಇಲ್ಲಿ ಸರಿಯಾದಂಥ ಉತ್ತರ ಯಾವುದು ಅಂದರೆ ಅದು ಪ್ರೆಸ್ ನಮ್ ಲಾಕ್ 5 ಸೆಕೆಂಡ್ಸ್. ಮುಂದಿನ ಪ್ರಶ್ನೆ, ವಿ ಯೂಸ್ ಕೀಬೋರ್ಡ್ ಶಾರ್ಟ್ಕಟ್ ಕಂಟ್ರೋಲ್ ಎಫ್ ಫಾರ್? ಅಂದರೆ ಕಂಟ್ರೋಲ್ ಎಫ್ ಅನ್ನು ಯಾವ ಒಂದು ಕಾರಣಕ್ಕೆ ಯೂಸ್ ಮಾಡ್ತೀವಿ? ಟು ರೀಚ್ ದ ಎಂಡ್ ಆಫ್ ದ ಡಾಕ್ಯುಮೆಂಟ್, ಅಂದರೆ ಡಾಕ್ಯುಮೆಂಟ್ನ ಒಂದು ಮುಕ್ತಾಯದ ಹಂತಕ್ಕೆ ತೆಗೆದುಕೊಂಡು ಹೋಗುವಂಥ ಒಂದು ಪ್ರೊಸೆಸ್ ಯೂಸ್ ಮಾಡ್ತೀವಿ ಕಂಟ್ರೋಲ್ ಎಫ್. ಇಲ್ಲ ಟು ಫೈಂಡ್ ದ ಡಾಕ್ಯುಮೆಂಟ್, ಅಂದರೆ ಡಾಕ್ಯುಮೆಂಟ್ಸ್ನಲ್ಲಿ ಏನಾದರೂ ಯಾವುದಾದ್ರೂ ಒಂದು ವರ್ಡು ಹುಡ್ಕೋದಕ್ಕೆ ಯೂಸ್ ಮಾಡ್ತೀವ. ಟು ಮೂವ್ ಟು ದ ನೆಕ್ಸ್ಟ್ ಲೈನ್ ಇನ್ ದ ಡಾಕ್ಯುಮೆಂಟ್ನಲ್ಲಿರುವಂಥ ಒಂದು ವಾಕ್ಯಗಳಲ್ಲಿ ನೆಕ್ಸ್ಟ್ ಲೈನಿಗೆ ಹೋಗುವಂಥ ಒಂದು ಪ್ರೊಸೆಸ್ಸಿಗೆ ಯೂಸ್ ಮಾಡ್ತೀವಿ. ಟು ಕ್ಲೋಸ್ ದ ಡಾಕ್ಯುಮೆಂಟ್, ಅಂದರೆ ಕ್ಲೋಸ್ ಮಾಡೋದಕ್ಕೆ. ಟು ಮೂವ್ ಟು ದ ರೈಟ್ ಟು ಪ್ಲೇಸ್ ಇನ್ ದ ಡಾಕ್ಯುಮೆಂಟ್, ಅಂದರೆ ರೈಟಿಗೆ ಹೋಗೋದಕ್ಕೆ ಯೂಸ್ ಮಾಡ್ತೀವಿ ಅನ್ನುವಂಥದ್ದು. ಇಲ್ಲಿ ಸರಿಯಾದಂಥ ಉತ್ತರ ಅಂದರೆ ಟು ಫೈಂಡ್ ದ ಡಾಕ್ಯುಮೆಂಟ್ ಸರಿಯಾದಂಥ ಉತ್ತರ. ಕಂಟ್ರೋಲ್ ಎಫ್ ಅನ್ನು ಕ್ಲಿಕ್ ಮಾಡಿದ್ರೆ ನೀವು ಡಾಕ್ಯುಮೆಂಟ್ಸ್ನಲ್ಲಿ ಫೈಂಡ್ ಮಾಡ್ಬೋದು ಯಾವುದೇ ಒಂದು ಅಕ್ಷರ, ವರ್ಡು. ಮುಂದಿನ ಪ್ರಶ್ನೆ, ಕಂಟ್ರೋಲ್ ಪ್ಲಸ್ ಡಬ್ಲ್ಯೂ ಟು ಫೈಂಡ್, ಅಂದರೆ ಕಂಟ್ರೋಲ್ ಪ್ಲಸ್ ಡಬ್ಲ್ಯೂ ಅನ್ನು ಪ್ರೆಸ್ ಮಾಡಿದ್ರೆ ಏನಾಗುತ್ತೆ? ಓಪನ್ ಎ ಸೇವ್ಡ್ ವಿಂಡೋ, ಕ್ಲೋಸ್ ದ ಕರೆಂಟ್ ಡಾಕ್ಯುಮೆಂಟ್, ಅಂದರೆ ಕರೆಂಟ್ ಡಾಕ್ಯುಮೆಂಟ್ ಇರ್ತಕ್ಕಂಥ ಒಂದು ಡಾಕ್ಯುಮೆಂಟನ್ನು ಕ್ಲೋಸ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಓಪನ್ ಎ ನ್ಯೂ ವಿಂಡೋ, ಅಂದರೆ ಹೊಸದಾಗಿ ಒಂದು ಯಾವುದಾದ್ರೂ ವಿಂಡೋನ ಓಪನ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಓಪನ್ ಎ ನ್ಯೂ ಪ್ರೋಗ್ರಾಮ್, ಬೇರೆ ಯಾವುದಾದ್ರೂ ಒಂದು ಪ್ರೋಗ್ರಾಮನ್ನು ಓಪನ್ ಮಾಡೋದಕ್ಕೆ. ಗೋ ಟು ದ ಅದರ್ ಮೆನು, ಬೇರೆ ಮೆನುವಿಗೆ ಹೋಗೋದಕ್ಕೆ ಯೂಸ್ ಮಾಡ್ತೀವಿ. ಸರಿಯಾದಂಥ ಉತ್ತರ ಯಾವುದು? ಕಂಟ್ರೋಲ್ ಡಬ್ಲ್ಯೂ
ಕ್ಲೋಸ್ ದ ಕರೆಂಟ್ ಡಾಕ್ಯುಮೆಂಟ್ಗೆ ಈ ಒಂದು ಶಾರ್ಟ್ಕಟ್ ಕೀನ ಯೂಸ್ ಮಾಡ್ತೀವಿ. ಮುಂದಿನ ಪ್ರಶ್ನೆ, ವಿ ಪ್ರೆಸ್ ದ ವಿಂಡೋಸ್ F1 ಕೀಸ್ ಟು. F1 ಕೀಯನ್ನು ಪ್ರೆಸ್ ಮಾಡಿದ್ರೆ ಏನಾಗುತ್ತೆ? ಓಪನ್ ಎ ನ್ಯೂ ಟ್ಯಾಬ್, ಕಟ್, ಡಿಸ್ಪ್ಲೇ, ಹೆಲ್ಪ್, ಪೇಸ್ಟ್, ಕಾಪಿ. ಇಲ್ಲಿ ಸರಿ ಅಂತ ಉತ್ತರ ಯಾವುದಂದ್ರೆ ಅದು ಡಿಸ್ಪ್ಲೇ ಹೆಲ್ಪ್ ಅನ್ನುವಂಥ ಒಂದು ಆಪ್ಷನ್ ಆಗುತ್ತೆ F1 ಪ್ರೆಸ್ ಮಾಡೋದ್ರ ಮೂಲಕ. ಮುಂದಿನ ಪ್ರಶ್ನೆ, ವಿಚ್ ಶಾರ್ಟ್ಕಟ್ ಕೀಸ್ ಯೂಸ್ ಟು ಮ್ಯಾಕ್ಸಿಮೈಸ್ ದ ಡಾಕ್ಯುಮೆಂಟ್ ವಿಂಡೋ. ಅಂದರೆ ಮಿನಿಮೈಸು ಮತ್ತು ಮ್ಯಾಕ್ಸಿಮೈಸ್ ಎರಡು ಥರ ವಿಂಡೋಸ್ ಇರ್ತವೆ. ಇಲ್ಲಿ ಮ್ಯಾಕ್ಸಿಮೈಸ್ ಮಾಡೋದಕ್ಕೆ ಯಾವ ಒಂದು ಕೀಸನ್ನು ಯೂಸ್ ಮಾಡ್ತೀವಿ ಅನ್ನೋ ಒಂದು ಪ್ರಶ್ನೆ. ಸರಿ ಅಂತ ಉತ್ತರ ಯಾವುದಂದರೆ ಆಪ್ಷನ್ ಎ, ಕಂಟ್ರೋಲ್ F10. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಪ್ರಮುಖವಾದಂಥ ಪ್ರಶ್ನೆ ವಿಲೇಜ್ ಅಕೌಂಟೆಂಟ್ ಆಗಿರ್ಬೋದು, KPSC ನಡೆಸುವಂಥ C ಗ್ರೂಪ್ ಎಕ್ಸಾಮ್ಗಳಾಗಿರ್ಬೋದು, ಎಲ್ಲ ಒಂದು ಪರೀಕ್ಷೆಗಳಿಗೆ ಉಪಯುಕ್ತವಾಗುವಂಥದ್ದು. ಇಂತಹ ಹಲವಾರು ವಿಡಿಯೋಗಳೊಂದಿಗೆ ನಾನು ಮತ್ತೆ ಬರ್ತೇನೆ. ಈ ವಿಡಿಯೋ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿಕೊಳ್ಳಿ. ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿರ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.